Hi, I am Manoj Gamangetti. ನಮಸ್ತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ಐತಂದ್ರೆ ಇಟ್ಸ್ ಮೈ ಫಸ್ಟ್ ಮೋಟೋ ವ್ಲಾಗ್. ನಾ ಎಲ್ಲಿ ಹೊಂಟೇನಂತಂದ್ರೆ ಸಾತೋಡಿ ಫಾಲ್ಸಿಗೆ ಸೋಲೋ ಜರ್ನಿ ಆಗಿ. ಸೊ ಪ್ರತಿ ಸಲ ಒಬ್ರಿಗೆ ಕೇಳ್ತಿದ್ದೆ ನಾ ಹಿಂಗೆ ಎಲ್ಲರ ಹೋಗೋಣ ಅಂತ. ಈ ಸಲ ಅದು ಇಲ್ಲ, ತಲೆಯಾಗ ಬಂತು ಹೊಂಟೇನಿ. ಸೊ ನೋಡೋಣ ಅಂತ ಹೆಂಗೆ ಆಕೈತಂತ ವ್ಲಾಗ್. ಭಾಳ ದಿನಾನು ಆತು ನಾ ಯಾವುದೋ ವ್ಲಾಗ್ ಮಾಡೋಕೆ ಆಗಿದ್ದಿಲ್ಲ. ಅದ್ರ ಸಂಬಂಧ ಸಾರಿ ಹೇಳಿದ್ನಲ್ಲ, ಹೋದ ವಿಡಿಯೋದಾಗ ಹೇಳಿದ್ದೆ ನೆಕ್ಸ್ಟ್ ಟೈಮ್ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಅಂತ. ನಾನು ಒಂದು ಮೌಂಟು ತೊಗೊಂಡೆ. ಸೊ ಹೆಲ್ಮೆಟ್ನ ದೀಪಾವಳಿಗೆ ತೊಗೊಂಡಿದ್ದೆ. ಮೈಕ್ ಆತು, ಗಿಂಬಲ್ ಐತಿ. ಸೊ ಇಷ್ಟೆಲ್ಲ ಇಟ್ಕೊಂಡು ವಿಡಿಯೋ ಮಾಡಲಿಲ್ಲ ಅಂದರೆ ಹೆಂಗೆ. ಸೊ ಅದ್ರ ಸಂಬಂಧ ಈಗ ನಾವು ಹೊಂಟೇನಿ ಸಾತೋಡಿಗೆ. ಬರ್ರಿ, ನಿಮ್ಗೆ ಈಗ ಒಂದೆರಡು ಸಿನಿಮೆಟಿಕ್ ತೋರಿಸ್ತೇನಂತ, ಎಂಜಾಯ್ ಮಾಡಿ. One hour later. ಫ್ಯಾಮ್ಲಿ, ಈ ಕಡೆಯಿಂದ ಹೋದ್ರೆ ಹುಬ್ಳಿ, ಈ ಕಡೆಯಿಂದ ಹೋದ್ರೆ ಧಾರವಾಡ. ಈಗ ಬಂದೇನೆ, ಇಲ್ಲಿ ಬಂದು ನಿಂತೇನೆ. ಈಗ ಹಂಗೆ ಫೀಲ್ ಸಂಬಂಧ ಬಿಸಿಲು ಮಸ್ತ್ ಬಿಟ್ಟೈತಿ. ಬಟ್ ನನ್ನ ಹೆಲ್ಮೆಟಿಗೆ ಮಿನಿ ಸನ್ ಗ್ಲಾಸ್ ಗಡ್ಡ ಐತಿ, ವೈಸರ್ ಐತಿ. ಸೊ ಯಾರು ರೇಸು ಬೀಳೋದಿಲ್ಲ ಕಣ್ಣು ಮ್ಯಾಗ. ಸೊ ಇಲ್ಲೊಂದು ಹಗ್ಗ ಹುಡ್ಕ್ಯಾಡತ್ತೇನ್ರಿ ನಾ. ಬ್ಯಾಗ್ ಭಾಳ ವಜ್ಜಿ ಐತಲ್ಲ, ಅದಕ್ಕೆ ಒಂದು ಹಗ್ಗ ಸಿಕ್ತಂದ್ರೆ ಅದಕ್ಕೆ ಕಟ್ಟಿ ಬಿಡಕ್ಕೆ ಬರ್ತೈತಿ. ಯಾವ್ರ ಅಂಗಡಿ ತೆಗೆದಿದ್ದು ಅಂದ್ರೆ ತೊಗೋತೀನಿ. ಬಟ್ ಯಾವ ಅಂಗಡಿ ಓಪನ್ ಇಲ್ಲ ಇಲ್ಲಿ ಇನ್ನೂ. ಸೊ ಬರ್ರಿ ನೋಡೋಣ. ಗಾಡಿ ಇಲ್ಲಿ ನಿಲ್ಸೇನಿ, ಗಿಚ್ಚು ಕಾಣಾಗತ್ತೈತಿ. ಈಗ ಇಲ್ಲಿಂದ ಹೋಗೋಣ ಅಂತ. ಇಲ್ಲೇ ಚಲೋ ಐತೆ ಅನ್ಸತೈತಿ. ಬರ್ರಿ ಇಲ್ಲೇ ನಾಷ್ಟ ಮಾಡೋಣ ಅಂತ. ಜೈ ಹಿಂದ್ ದೋಸ್ತು. ಇಲ್ಲೊಂದು ಡ್ರೀಮ್ ಐತಿ ನೋಡ್ರಿ ನಾನು. ಸೊ ಹಂಗೆ ಒಂದೊಂದು ಡ್ರೀಮ್ ಸಿಗತ್ತವ. ಇಲ್ಲಿ ಯಾವುದೋ ಉಡುಪಿ ಬಾರ ಐತಂತ, ಹೋಗೋಣ ಅಂತ. ಇದು ಮಸ್ತ್ ಐತೆ ನೋಡ್ರಿ. ಫ್ಯಾಮಿಲಿ, ಬೈಕ್ ಇಲ್ಲಿ ನಿಂತೈತಿ. ಇಲ್ಲಿ ಓಲ್ಡ್ ಮಾಡಲ್ ಜೀಪ್ ನೋಡ್ರಿ, ಏನು ಸಕ್ಕತ್ತೈತಿ. ಇಂಥವೆಲ್ಲ ಡ್ರೀಮ್ ಅದಾವ ನಂಗೆ, ಆ್ಯಂಟಿಕ್ ಪೀಸ್ ತೊಗೊಳ್ಳೋ. ಇರಲಿ, ಇಲ್ಲೇ ಉಡುಪಿ ಹೋಟೆಲ್ ಐತಿ. ಬಟ್ ರೇಟ್ ಭಾಳ ಆತ್ರಿಪ್ಪ. ಇಲ್ಲಿ ಒಂದು ಸಿಂಗಲ್ ಇಡ್ಲಿಗೆ 25 ರೂಪಾಯಿ ಅಂತೆ. ಒಂದು ಸಿಂಗಲ್ ಇಡ್ಲಿಗೆ ಬೋಂಡಾ, ಬನ್ಸ್ ಇವೆಲ್ಲ ರೇಟ್ ಭಾಳ ಅದಾವ್ರಿಪ್ಪ. ಎಷ್ಟು ರೇಟ್ ಭಾಳ ಆತಿ. ಸೊ ಇರಲಿ ಫ್ಯಾಮ್ಲಿ, ಈಗ ಹೋಗೋಣ ಅಂತ ಬಿಡೋಣ ಇಲ್ಲಿಂದ. ಸೊ ಬರೀ ಇಲ್ಲಿಂದ ಬಿಟ್ಟು ನೆಕ್ಸ್ಟ್ ಸೀದಾ ಸಾತೋಡಿ ಫಾಲ್ಸ್ ಕಡೆ ಹೋಗಿ ಸಿಗ್ತೇನಂತ. A few moments later. ಇದು ಯಾವ ಊರು? ಇದು ನನ್ನೂರು, ನನ್ನ ಏರಿಯಾ. ನನ್ನೂರು, ನನ್ನ ಏರಿಯಾ. ಮುಚ್ಕೊಂಡು ಹೋಗಲ್ಲ. ಫ್ಯಾಮಿಲಿ, ಇದು ಮೌಂಟೇನ್ ಆ್ಯಂಗಲ್ ಭಾಳ ಡೌನ್ ಆಗಿತ್ತು. ಸೊ ಅದ್ರ ಸಂಬಂಧ ಮತ್ತೆ ಸ್ಟ್ರೇಟ್ ಮಾಡಿದೆ. ಈಗ ಸ್ವಲ್ಪ ಅಪ್ ಕಾಣತೈತೆ ಅನಿಸ್ತತಿ. ಸೊ ಫ್ಯಾಮಿಲಿ, ಈಗ ಹೊಂಟೇವೆ ಅಂತ. ನಾನು ಅಲ್ಲಿಂದ ಏನಿಲ್ಲ ಅಂತಂದ್ರೂ ಒಂದು 15 ಮಿನಿಟ್ಸ್ ಕಂಟಿನ್ಯೂ ಮಾತಾಡಿದೆ. ಬಟ್ ಒಂದು ಮಿಸ್ಟೇಕ್ ಏನಂತಂದರೆ ಮೈಕ್ ಆನ್ ಮಾಡಿದ್ದಿಲ್ಲ. ಸೊ
ನನಗೆ ಏನು ಒಬ್ಬನೇ ಹೋಗ್ತಿಲಿ ಬೇಸರ ಆಗೋಲ್ಲ ಅಂತಾರ ನೋಡಿ. ಸೊ ದಿಸ್ ಈಸ್ ಹೌ ಐ ಗೋ ಟು ಸೋಲೋ ಟ್ರಿಪ್. ಇಲ್ಲೆಲ್ಲ ನನ್ನ ದೋಸ್ತರು ಅದಾರೆ. ದೋಸ್ತ್ರಿ ನೀವು ಅದಿರಿ ನೋಡಿ, ನಿಮ್ಗೆ ನೆನ್ಸಿದೆ ನೀವು ಬಂದ್ರಿ. ಕರಡಿನೂ ಅದಾವಂತಿಲ್ಲಿ. ಅಚ್ಚಾಲು ಅಚ್ಚಾಲು ನನಗೆ ಸ್ಯಾಡ್ ಸಾಂಗ್ ಕೇಳಿ ಕೇಳಿ ಮಸ್ತ್ ನಿಂತೀನಿ ನೋಡಿ. ಸೊ ನಂಗೆ ಸ್ಯಾಡ್ ಸಾಂಗ್ ಕೇಳಿ ಕೇಳಿ ನಾನು ಒಂದು DJ ಸಾಂಗ್ ನೆನ್ಪು ಬರೋದಿಲ್ಲ. ಇಂಥ ಮೂಮೆಂಟ್ದಾಗ ಬಾರು ಬಾರು ರಣಧೀರ ಅಂದರೆ ನೀನೇ ಸರದಾರ. ನನ್ನ ಜೊತೆ ಯಾರ ಬಂದವ್ರು ನಂಗೆ ಹುಚ್ಚಿಡ್ದೈತೆ ಅನ್ಕೊಳ್ಳೋದ. ಸೊ ಸೋಲೋ ಟ್ರಿಪ್. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ಅಯ್ಯ ಅಯ್ಯೋ ನಾನು ನಿನ್ನ ದೋಸ್ತು ಅಂದ್ಲು, ಅಯ್ಯ ಅಯ್ಯೋ ಕರ್ನಾಟಕ ಸರ್ಕಾರ ಅಣ್ಣವರು ನಮಗೆ ಏನು ಹೇಳ್ಕೊಟ್ಟಿದ್ದಾರೆ. ಸೊ ಫ್ಯಾಮಿಲಿ ಮೈಕ್ ಈಗ ಕರೆಕ್ಟ್ ಕುಂದಿರ್ಸಿದೆ ನೋಡ್ರಿ. ನಾ ಈ ಮಿರರ್ದಾಗ ಕಾಣ್ತಿರ್ಬೋದು ನಿಮ್ಗೆ. ಹೆಲ್ಮೆಟಿಗೆ ಇಲ್ಲಿ ಕುಂದಿರ್ಸಿದೆ, ವಾಯ್ಸ್ ಇನ್ನೂ ಕ್ಲಿಯರಾಗಿ ಬರ್ತೈತಿ. ಸೊ ಫ್ಯಾಮಿಲಿ 10 ರೂಪಾಯಿ ಕಡ್ಲಿ ತೊಗೊಂಡೆ. ಈಗ ಯಲ್ಲಾಪುರದಾಗ ನಿಲ್ಸೇನಿ. ಯಲ್ಲಾಪುರ ST ಜೋಸಫ್ ಚರ್ಚ್ ಅಂತ. ಜೋಸಫ್ ಅಲ್ಲದು, ಜೋಸಫ್ ಸನ್ ಜೋಸಫ್. ಹೌದು, ST ಜೋಸಫ್ ಅಂದರೆ ಇದು ಸನ್ ಜೋಸಫ್ ಇರ್ಬೇಕು. ಸನ್ ಜೋಸಫ್ ಚರ್ಚ್ ಅಲ್ಲದ ನೀವು. ದಿಲ್ದಾರ್ ಹೋಟೆಲ್ 10 ರೂಪಾಯಿ ಕಡ್ಲಿ ತೊಗೊಂಡೆ. ಸುಗ ತಿನ್ಕೊಂತ ಹೋಗೋಣಂತ. ತಿನ್ಕೊಂತೇನೆ ಹೋಗೋಲ್ಲ, ಒಂದು ತಿಂದು ಹೊಕ್ಕೇನಿ. ಇಲ್ಲ ಅಲ್ಲಿ ಹೋಗಿ ತಿಂತಾನೆ. ಅಲ್ಲಿ ಹೋಗಿ ತಿನ್ನೋಣಂತ ಬರ್ರಿ, ಇಲ್ಲಿಂದ ಬಿಡೋಣ. 2 hours later. ಸರಿ, ಯಾರು ಅದಾರ ಇಲ್ಲ? ಬರ್ತಾರ್ರಿ, ಲೇಟ್ ಆಕೈತನ್ರಿ. ಸೊ ಫ್ಯಾಮ್ಲಿ ಹಿಂಗೆ ಮ್ಯಾಲೆ ಹೋದ್ರೆ ಸಾತೋಡಿ ಫಾಲ್ಸ್. ರಗಡ್ ಜನ ಬಂದಾರ, ಯಪ್ಪೋ ಭಾಳ ಅಂದ್ರೆ ಭಾಳ ಜನ ಬಂದಾರ. ಇರಲಿ. ಇಲ್ಲೇ ಒಂದು ಪಂಚರ್ ಅಂಗಡಿ ಐತಿ, ಇಲ್ಲೇ ಗಾಲಿಗೆ ಹವಾ ಹಾಕಿಸ್ಕೊಂಡೆ. ನೀವು ಅನ್ಬೋದು ಅಲ್ಲಿಂದ ಬಿಟ್ಟು ಇಲ್ಲ್ಯಾಕೆ ಬಂದು ಹಾಕಿಸ್ಕೊಳತ್ತಿಪ್ಪ ಅಂತ. ಬಟ್ ಇಲ್ಲೇ ರೋಡು ಅಷ್ಟು ಸರಿ ಇಲ್ಲರಿ ಮುಂದೆ, ಅದಕ್ಕೆ ಹಾಕಿಸ್ಕೊಂಡೆ. ಸೊ ಈಗ ಬರ್ರಿ ಇಲ್ಲಿಂದ ಬಿಡೋಣ ಅಂತ. ಹೇ ಫ್ಯಾಮ್ಲಿ, ಹಂಗೆ ಸಾತೋಡಿ ಫಾಲ್ಸ್ ಕಡೆ ಹೊಂಟೇವಿ ನೋಡ್ರಿ. ಇಲ್ಲಿ ನನ್ನ ಮುಂದೆ ಎಷ್ಟು ಜನ ಹೊಂಟಾರ. ಈಗ ನಾನು ಏನಿಲ್ಲ ಅಂತಂದ್ರು ಒಂದು 50 ಜನ ನೋಡಿರ್ಬೋದು ಅಲ್ಲಿ ಹೊಂಟವ್ರನ್ನ. ಸೊ ಇಲ್ಲಿ ಹೊಂಟಾರಂದ್ರೆ ನಾರ್ಮಲಿ ಅಲ್ಲೇ ಹೊಂಟಿರ್ತಾರೆ. ಸೊ ಇಲ್ಲಿ ಹೋಗೋರ್ಗೆ ಎಲ್ಲರೂ ಲೆಕ್ಕ ಹಿಡಿದ್ರೆ ಒಂದು 50 ಜನ ಹೊಂಟಾರ. 50 ಜನ ಹೊಂಟ್ರೆ ನಾನು ನೋಡಿದ್ದ 50 ಅಂತಂದ್ರೆ ನನಗಿನ್ನ ಮುಂಚೆ ಎಷ್ಟು ಜನ ಹೋಗಿರ್ಬೋದು. ನಾ ತಪ್ಪು ಮಾಡಿದ್ದೇನಂತಂದ್ರೆ ಸಂಡೇ ಬಂದುಬಿಟ್ಟೆ. ನನಗೆ ಅದು ಫ್ಲ್ಯಾಶೇ ಆಗಲಿಲ್ಲ. ಅಯ್ಯೋ ಇವತ್ತು ಸಂಡೇ ಭಾಳ ಜನ ಬಂದಿರ್ತಾರೆ, ನನ್ನಂಗೆ ಎಲ್ಲರೂ ಇವತ್ತು ಖಾಲಿ ಫಾಲ್ತು ಇರ್ತಾರೆ ಅಂತ ನನಗೆ ರಿಯಲೈಸ್ ಆಗಲಿಲ್ಲ. ಇರಲಿ ಹೋಗಿ ನೋಡೋಣಂತ. ಬಟ್ ನಾನು ಸಾತೋಡಿಗೆ 4 ಸಲ ಬಂದ್ರೂ ಒಂದೇನಂತಂದ್ರೆ ನಾನು ಬ್ರಿಡ್ಜ್ ನೋಡಿಲ್ಲ. ಅಲ್ಲೇನು ಬ್ರಿಡ್ಜ್ ಐತಲ್ಲ, ಸೊ ಅದನ್ನ ನೋಡಿಲ್ಲ. ಅದನ್ನ ನೋಡೋಣಂತ ಒಂದು ಬರ್ರಿ ಈಗ ಹೋಗೋಣ. ಹೇ ಫ್ಯಾಮ್ಲಿ, ಸೊ ಪ್ಲ್ಯಾನ್ನಲ್ಲಿ ಸ್ವಲ್ಪ ಚೇಂಜ್ ಏನಂತಂದ್ರೆ ಇಲ್ಲಿ ಸಾತೋಡಿಗೆ ಭಾಳ ಮಂದಿ ಹೊಂಟಾರ. ಸೊ ಅದ್ರ ಸಂಬಂಧ ಏನು ಚೇಂಜ್ ಅಂತಂದ್ರೆ ಸಾತೋಡಿ ಮ್ಯಾಗ ಹೊಂಟೇನ ಈಗ. ಸಾತೋಡಿ ಮ್ಯಾಗ ಯಾಕಂತಂದ್ರೆ ಅಲ್ಲಿ ದಬ್ಬೆ ಸಾಲೆ ಅಂತ ಐತಿ, ಅಲ್ಲೇ ಒಂದು ಮನೆ ಐತಿ, ಹಳೇ ಮನೆ ಐತಿ, ಮಸ್ತ್ ಕಟ್ಟ್ಯಾರದನ್ನ. ನಾನು ನಮ್ಮ ಕಾಕಾರ ಅಲ್ಲೇ ಹೋಗಿದ್ವಿ. ಸೊ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ನಾನು, ಕಾಕ ಹಿಂಗೆ ಭಾಳ ಜನ ಹೊಂಟಾರ. ಸೊ ಅದ್ರ ಸಂಬಂಧ ಅಲ್ಲಿ ಹೋಗಿದ್ವಿ. ಅಲ್ಲಿ ನಂಬರ್ ಕೊಡು ಕಾಕ, ಅಲ್ಲಿ ಹಚ್ತೀನಿ ಕೇಳ್ತೇನೆ ಅಂತಂದೆ. ಸೊ ಕೊಟ್ರೆ ಅವ್ರಿಗೆ ಫೋನ್ ಹಚ್ಚಿದ್ದೆ, ಬರ್ರಿ ಅಂತಂದ್ರೆ. ಸೊ ಈಗ ಅಲ್ಲಿ ಹೋಗೋದು ಏನಿಲ್ಲ, ಸಾತೋಡಿ ಮ್ಯಾಗ ಹೊಂಟಾನ ಈಗ ಅಷ್ಟೇ. ಅವ್ರು ಸಾತೋಡಿ ಕೆಳಗೆ ನಿಂತ ಇದು ಮಾಡ್ತಾರೆ, ನಾವು ಸಾತೋಡಿ ಮ್ಯಾಗ ನಿಂತ ಹೋಗೋದು ಅಷ್ಟೇ. ಸಿಂಪಲ್ SIMP ಅಲ್ಲಿ ಡ್ರನ್. ಸೊ ಬರ್ರಿ
ಫ್ಯಾಮಿಲಿ ಹೊಂಟೆನಿ 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 ಇನ್ನೂ ದಾರಿ ಬರೋದಿಲ್ಲ. ದಾರಿ ಬರೋದಿಲ್ಲ, ದಾರಿ ಎಲ್ಲೂ ಬರೋಲ್ಲ, ನಾವು ಹೋಗಬೇಕು ದಾರಿ ಹಿಡದ. What a vision. What a thought. ಸೊ ಫ್ಯಾಮಿಲಿ ಹೊಂಟೇನಿ. ಸೊ ಇನ್ನೂ ಮುಂದೆ ಹೋಗಿ ದಬ್ಬೆ ಸಾತೋಡಿಕಿನ ಮುಂದೆ 4 ಕಿಲೋಮೀಟರ್ ಅಂತದ. ಅಂದ್ರೂ ಈ ಗಾಡಿನ ಮೆಚ್ಚಬೇಕ್ರಿ, ಗಾಡಿನ ಮೆಚ್ಚಬೇಕು. 97 ಕಿಲೋಮೀಟ್ರ್ ಏನು ಮಿಸ್ಕ್ಯಾಡ್ಲಿಲ್ಲಂಗ ಬಂದೈತಂದ್ರೆ ಮೆಚ್ಚಬೇಕು. ಹಂಗಾನ ಎಷ್ಟು 25ರಿಂದ 30 ವರ್ಷದ ಹಳೆ ಗಾಡಿ, ಒಂದು ಈಟು ಮಿಸ್ಕ್ಯಾಡಿಲ್ಲ ಅಂತಂದ್ರೆ ಶೇರ್. ಸೊ ಆಮೇಲೆ ನಂಗೆ ದಾರಿ ಗೊತ್ತಿರೋ ಸಂಬಂಧ ನಾವು ಹೊಂಟಿದ್ದೆ, ಬಟ್ ನಿಮಗೆ ತೋರಿಸ್ಬೇಕಲ್ಲ. ಸೊ ಮತ್ತೊಮ್ಮೆ ರಿಟೇಕ್. ಸೊ ಫ್ಯಾಮ್ಲಿ ಇದು ಈಗ ಹಿಂಗೆ ಇಲ್ಲಿಂದ ಬರ್ತೇನೆ ತಡ್ರಿ, ನಿಮಗೆ ಗೊತ್ತಾಕೈತಿ. ಈಗ ನಾ ಇಲ್ಲಿಂದ ಬರತ್ತೀನಿ ಅನ್ಕೋರಿ. ಸೊ ಇಲ್ಲಿಂದ ಬರ್ತಿರ್ತೇನೆ, ಹಿಂಗೆ ಸಾತೋಡಿ ಫಾಲ್ಸಿಗೆ ಹೋಗ್ಬೇಕಂತ ಮಾಡ್ತಾನೆ, ಹಿಂಗೆ ಹೊಳ್ಬಿಡ್ಬೇಕು ರೀ. ಕಂಚನ ಗದ್ದೆ ಅಂತ ಅಲ್ಲಿ ಬರ್ದಾರ್ರಿ. ಸೊ ಅವಾಗ ನೀವೇನು ಕಂಚನ ಗದ್ದೆಗೆ ಹೋಗಿರಲ್ಲ, ಅಲ್ಲೇ ಇರೋದು ಏನ ಅಂದ್ರಲ್ಲ ಅವರು, ಅಲ್ಲಿ ಹೋಗ್ಬಿಟ್ಲೆ ಹೇಳ್ತಾನಂತ. ಕಂಚನ ಗದ್ದೆಗೆ ಈ ಸೈಡ್, ಸಾತೋಡಿ ಫಾಲ್ಸ್ ಈ ಸೈಡ್. ಸೊ ಈ ಸೈಡ್ ಹೋಗ್ಬೇಕು. ಗಾಡಿ ಇಲ್ಲಿ ಹಚ್ಚನಿ, ಗಾಡಿ ಗಿಚ್ ಗಾಡಿ ಗಿಚ್. ಸೊ ನೇಚರ್ ಕಾಲ್ ಮಾಡಿ ಸಿಗುವ. ಯಾವನ್ರಿ ಅವನು ಹಲ್ಕ? ಫ್ಯಾಮಿಲಿ ವಾವ್, ಏಕ್ ನಂಬರ್. ಮಾಗೋಡ್ ಫಾಲ್ಸ್, ಮಾಗೋಡಲ್ಲ, ದಬ್ಬೆ ಸಾಲಿಗೆ ಹೋಗಬೇಕಾದ್ರೆ ಒಂದು ವ್ಯೂ ನೋಡಿದೆ, ಏನು ಸಖತ್ ಕಾಣತೈತೆ ಅಂತಂದ್ರೆ ಅದು ವಾವ್. ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಹುಡುಕಿ ಏನೇನೋ ಮಾಡಿ ಸೊ ಮನೆಯಲ್ಲಿ ಬಂದ್ವಿ. ಈ ಮನೆ ಐತಿ, ಇಲ್ಲಿ ಮನೆ ಐತಿ. ಇದೇ ಮನೆ ಹಿಂಗಿರೋದ ದಬ್ಬೆ ಸಾಲ. ಭಾಳ ಮಂದಿ ಬಂದಿರ್ಬೇಕಿಲ್ಲ. ಇವು ನೋಡ್ರಿ ಏನು ಮಾಡ್ತಾಯಿತ್ತು. ಸೊ ಇಲ್ಲಿ ಬರೋಕೆ ಇವ್ರ ನಂಬರ್ ಕೇಳ್ತಾನೆ ನನಗೆ, ಇಲ್ಲಿ ಏನರ ತೋರಿಸ್ಬೋದನಂತ. ಕೆಳಗೆ ನಂಬರ್ ಏನು ತೋರಿಸ್ಬೋದು ಅಂತಂದ್ರೆ ಸೊ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿರಿ ಅವ್ರು ಹೇಳ್ತಾರೆ ಅಂತ. ದಬ್ಬೆ ಸಾಲ ಅಂತಂದ್ರೆ ಯಾರಾದರೂ ಹೇಳ್ತಾರಂತ. ಫ್ಯಾಮ್ಲಿ ಎಲ್ಲ ಮಾತಾಡ್ಕೊಂಡ್ವಿ. ಇಲ್ಲಿ ಸ್ಟೇನೂ ಅದಾವಂತ, ಸ್ಟೇ ಪರ್ ಹೆಡ್ ಅವ್ರು ಮಾತಾಡ್ತಾರೆ ನಿಮ್ಮ ಜೊತೆ, ನೀವು ಬರ್ರಿ. ಸೊ ಅವೆಲ್ಲ ಹೆಂಗಂತಂದ್ರೆ ಸೀಸನ್ಸ್ ಮೇಲೆ ಡಿಪೆಂಡ್ ಆಕ್ಕವು. ಸೊ ಹಿಂಗೈತಿಲ್ಲೆಲ್ಲ ಕರೆ ಸ್ವರ್ಗದಾಗ ಅದಾರ ನೋಡಿವ್ರು. ಸೊ ಬರ್ರಿ, ಇಲ್ಲೆಲ್ಲ ಅಡಿಕೆ ತೋಟ, ಬಾಳೆಹಣ್ಣು. ಬರ್ರಿ ಹೋಗೋಣ ಅಂತ. ಹಂಗೆ ಹೋಗಿ ಮಜಾ ಮಾಡಿ ಬರುವ. ಹೇ ಫ್ಯಾಮ್ಲಿ ಇದನ್ನು ನೀರು ನೋಡ್ರಿ, ಸಾತೋಡಿಗೆ ಹೋಗೋದು ಏನು ಸಕ್ಕದಾಯಿತು. ಮಸ್ತ್ ಐತೆ ಪ್ಲೇಸ್ ಇಲ್ಲಿ, ವಾವ್. One million, zillion, jillion, dillion, cotillion times later. ಫ್ಯಾಮಿಲಿ ಮಸ್ತ್ ಊಟ ಮುಗಿಸಿದೆ. ಈಗ
ಮನೆಗೆ ಹೋಗ್ಬೇಕು. ನಡ್ಕಿಂದ ಎದಕ್ಕೆ ಬ್ಲಾಗ್ ಮಾಡಿಲ್ಲ ಅಂತಂದ್ರೆ ಬಿಕಾಸ್ ಫೋನ್ದಾಗ ಚಾರ್ಜಿಂಗ್ ಇದ್ದಿದ್ದಿಲ್ಲ. ಸೊ ಈಗ ಬರ್ರಿ ಈಗ ಇಲ್ಲಿಂದ ಬಿಡೋಣ. ಊಟ ಅಂತೂ ಮಸ್ತ್ ಆತ, ಮಸ್ತ್ ಊಟ ಅದು ಮಾಡಿ ಈಗ 6 ಗಂಟೆ ಆಗೈತಿ. ಇಲ್ಲಿಂದ ಬಿಡೋಣ. ಸೊ ನಡಕ್ಕೆ ಹೋಗಿ ಮತ್ತೆ ಮಾತಾಡೋಣ. The next day. The next day. ಹಾಯ್ ಫ್ಯಾಮ್ಲಿ, ಮನೆಗೆ ಬಂದು ಮಲ್ಕೊಂಡ್ಬಿಟ್ಟೆ. ಈಗ 12 ಗಂಟೆಗೆ ಎದ್ದೆ. 12 ಗಂಟೆಗೆ ಎದ್ದು 1 ಗಂಟೆ ಮಟ್ಟ ಹಂಗೆ ಫ್ರೆಶ್ ಅಪ್ ಎಲ್ಲ ಆತ. ಊಟ ಮುಗಿಸ್ಕೊಂಡು ಈಗ ಗಾಡಿ ತೊಳಿಬೇಕು. ಗಾಡಿ ಸ್ವಲ್ಪ ಹೊಲಸಾಗೈತಿ. ಒಂದು ಕಡೆ ಗಾಡಿ ಮಿಸ್ಕ್ಯಾಡ್ಲಿಲ್ಲ ನೋಡ್ರಿಪ್ಪ. ಅಷ್ಟು ದೂರ ಹೋಗಿ ಬಂದ್ರೂ ಗಾಡಿ ಒಂದು ಕಡೆ ಮಿಸ್ಕ್ಯಾಡ್ಲಿಲ್ಲ. 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೆ. ಇನ್ನೂ ಇರೋ ಕಾಣತ್ತನ, ಇನ್ನೂ ಇಲ್ಲಿ ಮಟ್ಟ ಪೆಟ್ರೋಲ್ ಉಳ್ದೈತಿ. 100 ಕಿಲೋಮೀಟ್ರ್ ಅಂದ್ಕೊಂಡ್ರು 100 ಹೋಗಾಕ 100 ಬರಾಕಂದ್ರೂ 200 ಕಿಲೋಮೀಟ್ರ್ 500 ರೂಪಾಯಿದಾಗ ಇನ್ನೂ ಮತ್ತೆ ಪೆಟ್ರೋಲ್ ಉಳ್ದೈತಿ. ಬೆಂಕಿ ಗಾಡಿ ನಾನು. ಸೊ ಈಗ ಗಾಡಿ ತೊಳೆಯೋದೈತಿ. ಮಮ್ಮ ನಳ ಆನ್ ಮಾಡಿ, ಬಟನ್ ಅಲ್ಲಿದ್ದ ಲೊಕೇಶನ್ ದಬ್ಬೆ ಸಾಲ್ ಅಂತಾರೆ ಅದು. ಸೊ ನೀವು ಅದನ್ನ ಕೇಳ್ಕೊಂಡು ಹೋಗ್ಬೇಕು. ಅದನ್ನು ಏನು ತೋರಿಸಿದ್ರು ನಿಮ್ಗೆ ಗೊತ್ತಾಗ್ತಿದ್ದಿಲ್ಲ. ಅದಕ್ಕೆ ನಾನು ಅದ್ರದ್ದು ಅಷ್ಟೇನು ವಿಡಿಯೋ ಮಾಡಿಲ್ಲ. ಬಿಕಾಸ್ ಅಲ್ಲಿ ಒಂದು ದಾರಿ ಹೋದ್ಗುಟ್ಲೆ 2 ದಾರಿ ಮತ್ತು ಆಟೋಮೆಟಿಕ್ ಕನೆಕ್ಟ್ ಆಗಿಬಿಡ್ತದೆ. ಗೊತ್ತಾಗೋದಿಲ್ಲ ಯಾವ ದಾರಿ ಏನಂತ. ಸೊ ನೀವು ಕೇಳ್ಕೊಂಡು ಹೋಗೋದು ಭಾಳ ಚಲೋ. ಕೇಳ್ಕೊಂಡು ಹೋದ್ರಂದ್ರೆ ನಿಮ್ಗೆ ಈಸಿಲಿ ಸಿಗ್ತೈತಿ. ಅಮ್ಮ ಇಲ್ಲಿ ಇದನ್ನ ಇದು ಆನ್ ಮಾಡ, ಅಲ್ಲ ಕೆಳಗಿಂದ ಆನ್ ಮಾಡು. ಹಾಂ, ಸೊ ನೀವು ಕೇಳ್ಕೊಂಡು ಹೋಗ್ಬೇಕು. ಆ ನಂಬರ್ ಬಗ್ಗೆ ಹೇಳಿದ್ನಲ್ಲ ನಿಮಗೆ, ನಂಬರ್ ಹಾಕ್ಬೇಕಂತ. ಪೂರ್ತಿ ಆನ್ ಮಾಡು. ಸೊ ಆ ನಂಬರ್ ಬಗ್ಗೆ ಹಂಗೆ ಕೇಳಿದ್ನಲ್ಲ ಅವ್ರಿಗೆ, ಅವ್ರ ನಂಬರ್ ಹಾಕ್ಬೇಕಂತ. ಅವ್ರು ಹೇಳ್ತೇನೆ ಅಂತಂದ್ರೆ ಮತ್ತೆ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ. ಸೊ ಅದ್ರ ಸಂಬಂಧ ನಂಬರ್ ಅಂತೂ ಏನು ಹಾಕೋದಿಲ್ಲ. ನಿಮಗೆ ಬೇಕಂತಂದರೆ ನನಗೆ ಮೆಸೇಜ್ ಹಾಕಿರಿ, ನಿಮಗೆ ನಂಬರ್ ಕಳಿಸ್ತೇನೆ ನಾನು. ಸೊ ಇನ್ಸ್ಟಾದಾಗ ನೀವೇನಾರ ನಂಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಅಲ್ಲಿ ನಂಬರ್ ಕಳಿಸ್ತೀನಿ, ಹೋಗಿ ಬರ್ಬೋದು. ಅಲ್ಲಿ ಸ್ಟೇ ಮಾಡೋಕ್ಕೂ ಫೆಸಿಲಿಟಿ ಐತಿ. ಒಂದಿನ ಸ್ಟೇ ಮಾಡಿ ಬರ್ಬೋದು. ನಿಮ್ಗೆ ಮತ್ತೆ ಟೆಂಟ್ ಹಾಕಿ ಕೊಡ್ತಾರಲ್ಲಿ. ಸೊ ಪ್ಲೀಸ್ ವಿಸಿಟ್ ಮಾಡಿರಿ, ಮಸ್ತ್ ಐತಿ. ನಿಮಗೆ ಚಲೋ ಅನ್ನಿಸ್ತೈತೆ ಅಷ್ಟೇ, ಮತ್ತೇನಿಲ್ಲ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗೈತಿ. ಇಷ್ಟ ಆದ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮುಂದಿನ ನೋಡಿ. ತಪ್ಪು ತಕ್ಕಿಲ್ಲ. ಬಾಯ್, ಲವ್ ಯು.